ವೆಲ್ಕಮ್ ಟು ಅವರ್ ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ನ ನಾವು ಮೊದಲೇ ಕ್ರಿಯೇಟ್ ಮಾಡಿದ್ವಿ. ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ ನಾವು ವೀಡಿಯೋನ ಮಾಡೋದಕ್ಕಾಗಿರಲಿಲ್ಲ. ಆದರೆ ಇವಾಗ ಹಾಗೆಲ್ಲ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಚಾನಲ್ನಲ್ಲಿ ನಿಮಗೆ ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡರದ್ದು ಉದ್ಯೋಗ ಮಾಹಿತಿನ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಯಾವುದಾದ್ರು ಹೊಸ ಹುದ್ದೆಗೆ ಕಾಲಾದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲೊಂದು ಸಣ್ಣ ಮನವಿ ಏನಪ್ಪ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ SECಯಿಂದ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಹುದ್ದೆಗಳಾಗಿರ್ತವೆ. SECಯಿಂದ ಕರೆದಿರ್ತಾರೆ. CHSL ಪೋಸ್ಟ್ ಅಂತ ಇದ್ರ ಹೆಸರಾಗಿರುತ್ತೆ. ಸೊ ಈ ಹುದ್ದೆಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಆನ್ಲೈನಲ್ಲಿ ಅರ್ಜಿಯನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು 6/2025 ಅರ್ಜಿ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 18/7/2025 ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಸೊ ನೀವು ಕೊನೆವರೆಗೂ ಕಾಯಕ್ಕೆ ಹೋಗ್ಬಿಡಿ, ಯಾಕೆಂದರೆ ಕೊನೆವರೆಗೆ ಸರ್ವರ್ಗಳು ಕೆಲವು ಸರ್ವರ್ ಎರರ್ ಬರೋವಂಥದ್ದು, ಬ್ಯುಸಿ ಬರೋವಂಥದ್ದು, ಹಿಂಗಾಗಿ ನೀವು ಅರ್ಜಿ ಸಲ್ಲಿಸದೇ ಇರೋಕ್ಕೂ ಕೂಡ ಆಗ್ಬೋದು. ಹಾಗಾಗಿ ಸ್ವಲ್ಪ ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಅದೇ ಥರ ಲಾಸ್ಟ್ ಡೇಟು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ 19/7/2025 ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಆಗಿರುತ್ತೆ. ಅದೇ ಥರ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಫಾರಮ್ ಫಿಲ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ಗಳು ಏನಾದರೂ ಇದ್ದರೆ ಅದಕ್ಕೂ ಕರೆಕ್ಷನ್ಸ್ಗೂ ಕೂಡ ಅವಕಾಶಗಳಿದೆ. 23/7/2025 24/7/2025 ವಿಂಡೋ ಓಪನ್ ಆಗುತ್ತೆ. ನೀವು ಅವಾಗ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಕರೆಕ್ಷನ್ಸ್ ಇದ್ದರೆ ನೀವು ಅದನ್ನು ಎಡಿಟ್ ಮಾಡೋ ಆಪ್ಷನ್ಸ್ ಇರುತ್ತೆ. ಈ ಥರ ಎಕ್ಸಾಮ್ ಇಲ್ಲಿ ಕೊಟ್ಟಿದ್ದಾರೆ. ಟೈರ್ 1 ಟೈರ್ 2 ಅಂತ ಇರುತ್ತೆ. ಸೊ ಅದನ್ನು ನೀಟಾಗಿ ಹೇಳಬೇಕು ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ CBT 1 CBT 2 ಅಂತೇಳಿ 2 ಎಕ್ಸಾಮ್ ನಡೆಯುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಈಗ ಹೋಗ್ತಾ ನಾನು ಹೇಳ್ಕೊಡ್ತೀನಿ. ಸೊ ನಿಮ್ಗೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಸಣ್ಣ ಪುಟ್ಟ ಲೋಪದೋಷಗಳು, ಏನೇ ಡೌಟ್ಸ್ ಇದ್ದರೂ ಇಲ್ಲಿ ನೋಡಿ, ಇಲ್ಲಿ ಟೋಲ್ ಫ್ರೀ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡೋದ್ರ ಮುಖಾಂತರ ಏನಾದರೂ ಡೌಟ್ ಇದ್ದರೆ ನೀವು ಕ್ಲಿಯರ್ ಮಾಡ್ಕೊಬೋದು. ಇನ್ನು ಈ ಹುದ್ದೆಗೆ ಆಯ್ಕೆ ಆದವ್ರಿಗೆ ಸ್ಯಾಲ್ರಿ ಸ್ಕೇಲ್ ಯಾವ ಥರ ಇರುತ್ತೆ? ಫಸ್ಟು ಪ್ರತಿಯೊಬ್ಬರು ನೋಡೋದೇ ಸ್ಯಾಲ್ರಿಗೋಸ್ಕರನೇ ಗೌರ್ಮೆಂಟ್ ಕೆಲಸ ಎಲ್ಲರೂ ಆಯ್ಕೆ ಮಾಡೋದು. ಲೋಯರ್ ಡಿವಿಷನ್ ಕ್ಲರ್ಕ್ ಅಂತಿದೆ. ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 2 ಇಂದ ಅಂದರೆ 19,900 ರೂಪಾಯಿಂದ 63,200 ಸಿಗುತ್ತೆ. ಅದೇ ರೀತಿ ಡೇಟಾ ಎಂಟ್ರಿ ಆಪರೇಟರು ಅವ್ರಿಗೆ ಪೇ ಲೆವೆಲ್ ಬಂದ್ಬಿಟ್ಟು 25,500ರಿಂದ 81,100 ಇರುತ್ತೆ. ಲೆವೆಲ್ 4 ಆ್ಯಂಡ್ ಲೆವೆಲ್ 5 ಕೂಡ ಇರುತ್ತೆ. ಇವ್ರಿಗೆ ಅರ್ಜಿ ಸಲ್ಲಿಸುವಂಥ ಪ್ರತಿಯೊಬ್ಬ ಅಭ್ಯರ್ಥಿನೂ ಇವ್ರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಡೇಟ್ಗೂ ಮುಂಚೆ ಇತ್ತು, ಈ ಡೇಟ್ ನಂತರ ಹುಟ್ಟಿರಬೇಕು, 2008 ಒಳಗಡೆ ಹುಟ್ಟಿರಬೇಕು. ಅಂದರೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋರು 18ರಿಂದ 27 ವರ್ಷದವರಾಗಿರಬೇಕು. 1999 ಮುಂಚೆ ಇಸ್ವಿ ಡೇಟ್ ಆದಮೇಲೆ ಹುಟ್ಟಿರಬೇಕು, 2018 ಇಸ್ವಿ ಒಳಗಡೆ ಹುಟ್ಟಿರಬೇಕು. ಅಂಥವ್ರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, 18ರಿಂದ 27 ವರ್ಷದ ಒಳಗಡೆ ಇರೋಂಥವ್ರು ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗೆ ಇಲ್ಲಿ ನೋಡ್ಬೋದು ನೀವು 5 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅದೇ ರೀತಿ OBC ಅವ್ರಿಗೆ 3 ವರ್ಷ. ಅದೇ ರೀತಿ ಬೆಂಚ್ ಮಾರ್ಕ್ ಇರೋರಿಗೆ ಇಲ್ಲಿ ನೋಡ್ಬೋದು ನೀವು 10 ವರ್ಷ ಇರುತ್ತೆ. ಅದರಲ್ಲಿ OBC ಅವ್ರಿಗೆ 13 ವರ್ಷ ಇರುತ್ತೆ. SC ST ಇರೋರಿಗೆ 15 ವರ್ಷ ಇರುತ್ತೆ. ಅದೇ ಥರ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಬರ್ತಾರೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಸೊ ಅದೇ ರೀತಿ ಕೆಳಗಡೆ ಇನ್ನೆಲ್ಲ ಇರ್ತಾರೆ. ಲೇಡೀಸು, ಸಿಂಗಲ್ ಇರೋರಿಗೆ, ಡಿವೋರ್ಸ್ ಆಗಿರೋರಿಗೆ, ಅಥವಾ ಮದುವೆ ಆಗಿ ಹಸ್ಬೆಂಡಿಂದ ದೂರ ಇರೋರಿಗೆ, ಇವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೊಟ್ಟಿರ್ತಾರೆ. ನೀವು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಬೇಕಾಗುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅನ್ನೋದಾದರೆ, ಈ ಒಂದು ಹುದ್ದೆಗೆ 12th ಸ್ಟ್ಯಾಂಡರ್ಡ್ ಓದಿರಬೇಕು. ಅದರಲ್ಲೂ 12th ಸ್ಟ್ಯಾಂಡರ್ಡಲ್ಲಿ ಸೈನ್ಸು ಅಥವಾ ಸೈನ್ಸ್ ಓದಿರೋರಾಗಿರಬೇಕು. ಅದರಲ್ಲಿ ಮ್ಯಾಥಮೆಟಿಕ್ಸು ಒಂದು ಸಬ್ಜೆಕ್ಟ್ ಕೂಡ ಆಗಿರಬೇಕು ಅವ್ರಿಗೆ. ಇಲ್ಲ ಅಂದರೆ ಅದ್ರ ಈಕ್ವಲೆಂಟ್ ಅಂದರೆ ಅದ್ರಿಗೆ ಸರಿ ಸಮಾನವಾದಂಥ ಎಜುಕೇಷನನ್ನು ಮಾಡಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ, ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇರುತ್ತೆ. ಸೊ ಕೆಲವೊಬ್ಬರಿಗೆ ಫೀಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಯಾರ್ಯಾರಿಗೆ ಅಂದರೆ ಮಹಿಳೆಯರಿಗಿರ್ಬೋದು, SC STಗಿರ್ಬೋದು, ಮತ್ತು ನೋಡ್ಬೋದು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು. ಸೊ ಇವ್ರಿಗೆಲ್ಲ ಫೀಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಹಾಗೆ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾದರೆ ಅದನ್ನು ಕೂಡ ಏನೂ ತಲೆ ಕೆಡಿಸ್ಕೊಬೇಡಿ, ಅದನ್ನು ಸರಿಪಡಿಸೋದಕ್ಕೂ ಕೂಡ ಅಪ್ಲಿಕೇಶನ್ನ ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಫಾರಮ್ ಆಫ್ ದ ಕರೆಕ್ಷನ್ಸ್ ಅಂತ ಕೊಟ್ಟಿರ್ತಾರೆ. ಸೊ 23/7/2025ರಿಂದ 24/7/2025 ಏನಾದರೂ ಕರೆಕ್ಷನ್ಸ್ ಇದ್ದರೆ ಅದಕ್ಕೆ ನೀವು ವೆಬ್ಸೈಟಿಗೆ ಭೇಟಿ ಕೊಟ್ಬಿಟ್ಟು ಎಲ್ಲನೂ ಎಡಿಟ್ ಮಾಡ್ಬೋದು, ಅದಕ್ಕೆ ಅವಕಾಶ ಇರುತ್ತೆ.
ಸೊ ಇನ್ನು ನೆಕ್ಸ್ಟ್ ಬರೋದಾದರೆ ಎಕ್ಸಾಮ್ ಸೆಂಟ್ರ್ಗಳನ್ನ ನೋಡೋದಾದರೆ ಕರ್ನಾಟಕದವರೆಗೂ ಗುಡ್ ನ್ಯೂಸ್ ಇದೆ. ಸೊ ಕರ್ನಾಟಕದಲ್ಲೂ ಕೂಡ ಎಕ್ಸಾಮ್ ಸೆಂಟ್ರ್ಗಳು ಅವೈಲೇಬಲ್ ಇದೆ. ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮ್ ಸೆಂಟ್ರ್ಗಳನ್ನ ಇದೆ ಅನ್ನೋದನ್ನ ನೋಡೋದಾದರೆ ಕರ್ನಾಟಕದಲ್ಲಿ ಬೆಳಗಾವಿಲೂ ಎಕ್ಸಾಮನ್ನು ಬರೀಬೋದು, ಬೆಂಗಳೂರಲ್ಲಿ ಬರೀಬೋದು, ಹುಬ್ಬಳ್ಳಿ, ಕಲಬುರಗಿ ಮತ್ತು ಗುಲ್ಬರ್ಗ. ಅಫ್ಕೋರ್ಸ್ ಕಲಬುರಗಿ ಗುಲ್ಬರ್ಗ ಎರಡೂ ಒಂದೇ. ಸೊ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಸೊ ಈ ಒಂದು ಜಿಲ್ಲೆಗಳಲ್ಲಿ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನಮ್ಮ ಮೈಸೂರು ಹುಡುಗರು ಇದ್ದೀರಿ ಅವ್ರಿಗೆಲ್ಲ ಒಳ್ಳೆ ಯೂಸ್ ಅಲ್ವಾ. SEC ಮೈಸೂರಲ್ಲಿ ಎಕ್ಸಾಮ್ ಸೆಂಟ್ರ್ ಇದೆ. ರೈಲ್ವೇದವ್ರ ಥರ ಔಟ್ ಆಫ್ ಸ್ಟೇಟ್ ಹೋಗಲೇಬೇಕು ಅಂತ ಏನಿಲ್ಲ. ರೈಲ್ವೇಲಿ ಯಾವಾಗಲೂ ಬರೀ ನೀವು ಹೊರಗಡೆ ರಾಜ್ಯಕ್ಕೆ ಹೋಗಿ ಎಕ್ಸಾಮ್ ಬರೀಬೇಕು. SEC ಇದಾಗಲ್ಲ. ನೀವಿರೋ ರಾಜ್ಯದಲ್ಲಿ, ನೀವಿರೋ ಜಿಲ್ಲೆಯಲ್ಲಿ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ 8 ಜಿಲ್ಲೆಗಳಿಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ, 8 ಜಿಲ್ಲೆಗಳಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ನೋಡಿದ್ರೆ ನಾನು ಆಗಲೇ ಹೇಳ್ದಂಗೆ CBT 1, ಟೈರ್ 1, ಟೈರ್ 2 ಅಂದರೆ CBT 1, CBT 2 ಅಂತ 2 ಎಕ್ಸಾಮ್ಗಳನ್ನ ನಡೀತವೆ. ಸೊ ಅದು ಯಾವ್ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ಹೋಗ್ತಾ ಇಲ್ಲಿ ಹೇಳ್ತಾ ಇರ್ತೀನಿ. ನೆಕ್ಸ್ಟು ಎಕ್ಸಾಮ್ ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡ್ಬೋದು. ಇಲ್ಲಿ ಟೈರ್ 1 ಎಕ್ಸಾಮಿನೇಷನು ಅದ್ರದ್ದು ಪ್ಯಾಟ್ರನ್ ಯಾವ ಥರ ಇದೆ ಅಂದರೆ 4 ಪಾರ್ಟ್ ಇರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತೇಳಿ. ಪಾರ್ಟ್ 1ಅಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಅದು ನಿಮಗೆ ಬಂದ್ಬಿಟ್ಟು ಟೋಟಲು ಇದು 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ನೆನಪಿರಲಿ ನಿಮಗಿದು 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. 25 ಥರ 4 ಪಾರ್ಟ್ಸ್ಗೂ ಕೊಡ್ತಾರೆ. ಇದನ್ನು ನೀವು 60 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ಫಿಸಿಕಲ್ ಡಿಸಬಿಲಿಟಿ ಇರೋರು ಅಂದರೆ ಅಂಗವೈಕಲ್ಯತೆ ಇರೋಂಥವ್ರಿಗೆ ಮಾತ್ರ 80 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಸರಿಯಾಗಿ ಗಮನಿಸ್ಕೊಬೇಕಾಗುತ್ತೆ. ಸೊ ಅದೇ ರೀತಿ ಟೈರ್ 2 ಅಂತ ಬರುತ್ತೆ. ಇದು ಕೂಡ ಅಷ್ಟೇ 4 ಸೆಷನಲ್ಲಿ ಇರುತ್ತೆ. ಸೆಷನ್ 1ಅಲ್ಲಿ ಮೆಂಟಲ್ ಎಬಿಲಿಟಿ, ರೀಸನಿಂಗು, ಜನರಲ್ಲು ಇಂಟೆಲಿಜೆನ್ಸ್ ಇರುತ್ತೆ. ಸೆಷನ್ 2ಲಿ ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತು ಕಾಂಪರ್ಸೇಷನ್ ಇರುತ್ತೆ. ಜನರಲ್ ಅವೇರ್ನೆಸ್ ಇರುತ್ತೆ. ಸೆಷನ್ 3ಲಿ ಬಂದು ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್ ಇರುತ್ತೆ. ಸೊ ಸೆಷನ್ 4 ಅಂತ ಬಂದಾಗ ಸೆಷನ್ 4ಅಲ್ಲಿ ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ಇವನ್ನೆಲ್ಲ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ಕೂತ್ಕೊಂಡು ನೋಡ್ಕೊಬೋದು. ನಮಗೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ ಈ ಜಾಬ್ ಬಗ್ಗೆ. ಸೊ ಹಾಗಾಗಿ ನಾನು ಇರೋಷ್ಟು ಟೈಮಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಕಂಪ್ಯೂಟರ್ ಸ್ಕಿಲ್ ಬಗ್ಗೆ ಹೇಳ್ಬಿಡ್ತೀನಿ. 15 ನಿಮಿಷದಲ್ಲಿ ನೀವು ಅಷ್ಟೇ, ಇದು 15 ನಿಮಿಷ ಅಷ್ಟೇ ಟೈಮ್ ಇರೋದು. ಸೊ ಇದರಲ್ಲಿ ನೀವು ಟೈಪಿಂಗ್ ಟೆಸ್ಟ್ ಎಲ್ಲ ಸ್ಕಿಲ್ಸು ಎಲ್ಲನೂ ಯಾವ್ಯಾವ ರೀತಿ ಅಂತ ಚೆಕ್ ಮಾಡಿಬಿಡ್ತಾರೆ. ಅದೇ ರೀತಿ ಫಿಸಿಕಲ್ ನಾನು ಹೇಳಿದ್ನಲ್ಲ ಆಗಲೇ ಅಂಗವೈಕಲ್ಯತೆ ಇರೋರಿಗೆ 20 ನಿಮಿಷ ತಗೊಳುತ್ತೆ. ಎಕ್ಸಾಮಲ್ಲಿ ಯಾವೆಲ್ಲ ಸಿಲೆಬಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಲೆಬಸ್ನ ನೀವು ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ನ ತೊಗೋಬೋದು. ಇಲ್ಲಿ ನೋಡ್ಬೋದು ಮೆಂಟಲ್ ಎಬಿಲಿಟಿಲಿ ಯಾವೆಲ್ಲ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡ್ಬೋದು ರೀಸನಿಂಗು ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಲ್ಲಿ ನೋಡ್ಬೋದು ಯಾವ್ಯಾವೆಲ್ಲ ಕ್ವಶನ್ಸ್ನ ಕೇಳ್ತಾರೆ ಅಂತ. ಸೊ ಇವನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಸೊ ಇಂಗ್ಲೀಷ್ ಲ್ಯಾಂಗ್ವೇಜಸ್ದು ಅಷ್ಟೇ, ಗ್ರಾಮರು ಅಷ್ಟೇ. ಇಲ್ಲಿ ನೋಡ್ಬೋದು ನೀವು ವೊಕ್ಯಾಬ್ಯುಲರಿ ಇರ್ಬೋದು, ಸೆಂಟೆನ್ಸು ಮತ್ತು ಇವೆಲ್ಲ ಅನೋಟೇಷನ್ಸು. ಸೊ ಇವೆಲ್ಲ ಬೇಸಿಕ್ ಇಂಗ್ಲೀಷು, ಸ್ಪೆಲ್ಲಿಂಗು, ಗ್ರಾಮರ್ ಚೆಕ್ ಮಾಡೋದು. ಸೊ ಇವೆಲ್ಲ ನೋಡ್ಕೋಬೋದು. ಇನ್ನು ಜನರಲ್ ಅವೇರ್ನೆಸ್ ಅಂತ ಬಂದರೆ ನಿಮಗೆ ಗೊತ್ತೇ ಇದೆ. ಹಿಸ್ಟ್ರಿ, ಕಲ್ಚರು, ಜಿಯೋಗ್ರಫಿ, ಎಕನಾಮಿಕ್ಸು, ಪ್ರೆಸೆಂಟು, ಜರ್ನಲ್, IC ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು. ಸೊ ಇವೆಲ್ಲ ಬರ್ತವೆ. ಸೊ ಕಂಪ್ಯೂಟರ್ ನಾಲೆಡ್ಜಲ್ಲಿ ಬಂದರೆ ಕಾಮನ್ನಾಗಿ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ ವಿಂಡೋಸ್ ಬಗ್ಗೆ ಗೊತ್ತಿರಬೇಕು. ವಿಂಡೋಸ್ ಓಪನಿಂಗ್ ಇರ್ಬೋದು, ಸಿಸ್ಟಮ್ ಇನ್ಕ್ಲೂಡಿಂಗ್ ಬೇಸಿಕ್ಕು, MS ಆಫೀಸು, ಮೈಕ್ರೋಸಾಫ್ಟು, ಎಕ್ಸೆಲು. ಸೊ ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಇವನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ನೀವು. ಹಂಗೇನೆ ಲೈಟಾಗಿ ತುಂಬ ಡಿಫಿಕಲ್ಟಿಯಾಗಿ ಏನು ಕೇಳಲ್ಲ, ಟ್ರಿಕ್ಕಿ ಕ್ವಶನ್ಸ್ಗಳಾಗಿರ್ತವೆ, ಸಿಂಪಲ್ ಆಗಿರ್ತವೆ. ಸೊ ಏನು ತಲೆಗೆಡ್ಸ್ಕೊಬೇಡಿ, ಎಲ್ಲ ಸಿಂಪಲ್ಲಾಗಿ ನೋಡ್ಕೊಳ್ಳಿ, ಎಲ್ಲ ಗೊತ್ತಿರೋದೇ ಆಗಿರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದು ಇಂಪಾರ್ಟೆಂಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಕ್ಯಾಂಡಿಡೇಟ್ಸ್ಗೋಸ್ಕರ. ಸೊ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಫ್ರೀ ಆಗಿದ್ದಾಗ ಓದ್ಕೊಬೋದು. ಎಲ್ಲ ನಿಮಗೆ ಗೊತ್ತಿರೋ ಇನ್ಸ್ಟ್ರಕ್ಷನ್ಸ್ ಇರ್ತವೆ. ಆದರೂ ಒಂದ್ಸಲಿ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ನ ನಾವು ಓದಲೇಬೇಕಾಗಿರೋದ್ರಿಂದ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಬೋದು. ಸೊ ನೀವು ಅರ್ಜಿ ಸಲ್ಲಿಸುವಾಗ ಪ್ರೂಫ್ ಆಫ್ ನೇಮು, ಅದೇ ಥರ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿದ್ದಕ್ಕೆ ಡೇಟ್ ಆಫ್ ಬರ್ತ್, ಈ ಡೇಟಲ್ಲಿ ಹುಟ್ಟಿದ್ದೀವಿ ಅಂತ ಪ್ರೂಫು, ಮತ್ತು ನಿಮ್ಮ ಅಡ್ರೆಸ್ ಪ್ರೂಫು, ಸೊ ನಿಮ್ಮ ಫೋಟೋಗ್ರಾಫು ಅಥವಾ ಪ್ರೂಫ್ ಆಫ್ ಜೆಂಡರು. ಸೊ ಇವೆಲ್ಲನೂ ಇಟ್ಕೊಂಡು ನೀವು ಹುಷಾರಾಗಿ ಅರ್ಜಿ ಸಲ್ಲಿಸಬೇಕು. ಇದು ಒಂದೇ ಹುದ್ದೆಗೆ ಅಂತಲ್ಲ, ಯಾವುದೇ ಹುದ್ದೆಗೆ ಹಾಕಿದ್ರೂ ನೀವು ಅಡ್ರೆಸ್ಸು, ಡೇಟ್ ಆಫ್ ಬರ್ತ್ ಇವಕ್ಕೆಲ್ಲ ಪಕ್ಕ ಪ್ರೂಫ್ ಇಟ್ಕೊಂಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ತೀರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೋಡಿ ಅಪ್ಲಿಕೇಶನ್ ಹಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಉದ್ಯೋಗ ಮಾಹಿತಿ. ನಿಮಗೇನಾದರೂ ವೀಡಿಯೋ ಕಂಪ್ಲೀಟಾಗಿ ಇಷ್ಟ ಆದರೆ ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಆಗ್ತಾ ಹೋಗ್ತದೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ. ನಿಮ್ಮಿಂದಾಗಿ ಅವ್ರಿಗೂ ಕೂಡ ಒಂದಷ್ಟು ಉದ್ಯೋಗ ಮಾಹಿತಿ ದೊರಕ್ತದೆ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋ ನೋಡಿದ್ದಕ್ಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.